ಈ ಕಡೆ ಬಂದಾಗ ಇದೊಂದ್ಸಲ ಟೇಸ್ಟ್ ಮಾಡಿ, ನಿಜವಾಗ್ಲೂ ಇಷ್ಟಪಡ್ತೀವಿ. ತಗೋತಿದ್ದೀನಿ. ಸಾಫ್ಟಾಗಿ ಬಂದಿದೆ. ಎಷ್ಟಿದೆ ಏನೋ ಇದು? ಒಬ್ರಿಗೆ ಇದೊಂದು ಸಾಕು. ಹೈ ಫ್ರೆಂಡ್ಸ್, ಎಲ್ರಿಗೂ VK Vlogs 360 ಮೈ ಚಾನಲ್ಗೆ ಇವತ್ತು ನಾವು ಸಂಡೇ ಅಂದರೆ ಮಧ್ಯಾಹ್ನ ಲಂಚ್ ಬಂದಿದ್ದೀವಿ. ಏನು ತಿನ್ನಕ್ಕೆ ಹೇಳೋ? ನಾನ್ ವೆಜ್. ಸಂಡೇ, ಭಾನುವಾರದ ಬಾಡೂಟ. ಹೌದು, ಭಾನುವಾರದ ಬಾಡೂಟ. ಮಧ್ಯಾಹ್ನ ಒಳ್ಳೆ ಊಟ ತಿನ್ನೋಣ ಅಂತ. ಅದು ಕಡಿಮೆ ಬಜೆಟಲ್ಲಿ ಬಿಸಿ ಬಿಸಿ ಊಟ ಸಿಗುತ್ತೆ ಇಲ್ಲಿ ಮೈಸೂರಲ್ಲಿ ಬಂದಿರೋದು ನಾವು. ಎಲ್ಲಿ ಅಂದರೆ ರಾಜ್ಕುಮಾರ್ ರೋಡು. ಎಲ್ಲಿ ಹೋಗ್ತೀವಿ ಫುಲ್ ವೀಡಿಯೋ ಕೂಡ ತಿಳಿಸ್ಕೊಡ್ತೀವಿ, ನೋಡಿ ಕೊನೆ ತನಕ. ಹೋಗ್ತಾ ಇದ್ದೀವಿ ಕಡಿಮೆ ಬಜೆಟಲ್ಲಿ. ಬಿರಿಯಾನಿ, ಕಬಾಬು ಎಲ್ಲ ಸಿಗುತ್ತೆ, ರುಮಾಲಿ ರೋಟಿ ಕೂಡ ಸಿಗುತ್ತೆ. ಇವಾಗ ನಾವು ಮನೆ ಒಂದು ಗಂಟೆ ಬಿಟ್ವಿ, 1:30 ಆಯ್ತಾ ಬಂತು. ಹೋಗ್ತೀವಿ, ಕಡಿಮೆ ಬಜೆಟಲ್ಲಿ ಸಿಗುತ್ತೆ. ಯಾರೆಲ್ಲ ಕಡಿಮೆ ಬಜೆಟಲ್ಲಿ ಸಿಗುತ್ತೆ ನಾನ್ ವೆಜ್ ಅನ್ನೋರಿಗೆ ಇಲ್ಲಿ ಮೈಸೂರಲ್ಲಿ ಸಿಗ್ತಾ ಇದೆ. ಆಲ್ರೆಡಿ ಎಷ್ಟು ಟೈಮ್ ತಿಂದಿದ್ದೀವಿ ಇಲ್ಲಿ ನಾವು? ಲೆಕ್ಕ ಇಲ್ಲ ಇವರ ಬಂದ ಈ ಕಡೆ ವಿಡಿಯೋ ಬಂದಾಗ ತಿಂತಾ ಇರ್ತೀವಿ. ಅದು ಇದು ಲೆಕ್ಕ ಇಲ್ಲ. ಒಟ್ಟಿನಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಗೀ ರೈಸು, ಬಿರಿಯಾನಿ ರೈಸ್, ಕುಷ್ಕ, ಆಮೇಲೆ ರುಮಾಲಿ ರೋಟಿ ಎಲ್ಲ ಮಸ್ತ್ ಮಾತ್ರ. ಸೈಡ್ಸ್ ಅಷ್ಟೇ ಚೆನ್ನಾಗಿರುತ್ತೆ. ಹೌದು, ರೇಟು ಹೊರ್ತು. ಮೈಸೂರು ಬಂದಾಗೆಲ್ಲ ಈ ಕಡೆ ಎಲ್ಲ ಮೈಸೂರಲ್ಲೇ ಇರೋದು. ಈ ಕಡೆ ಎಲ್ಲ ಬಂದಾಗ ನಾವು ರಾಜ್ಕುಮಾರ್ ರೋಡು ಮೈಸೂರು ಹತ್ರ ಬಂದು ಇಲ್ಲೇ ತಿನ್ಕೊಂಡು ಹೋಗೋದು. ಬೆಳಗ್ಗೆ ಟಿಫನ್ ಆದರೂ ಸರಿ, ಮಧ್ಯಾಹ್ನ ಊಟ, ನೈಟ್ ಊಟ ಒಳ್ಳೆ ಸಖತ್ತಾಗಿರುತ್ತೆ. ಟೇಸ್ಟ್ ಕೂಡ ನಿಮಗೂ ತೋರಿಸ್ಕೊಡ್ತೀವಿ. ಎಲ್ಲಿ ಹೋಟ್ಲು ಅಂತ ಕಾಯ್ತಿರೋರಿಗೆ ಫುಲ್ ವೀಡಿಯೋ ನೋಡಿ, ನಿಮಗೂ ತೋರಿಸ್ಕೊಡ್ತೀವಿ. ಅದೆಲ್ಲ ನಾವು ಇವತ್ತು ತೊಗೋತೀವಿ. ಏನು ಟೇಸ್ಟ್ ಇರುತ್ತೆ ಅದು ಕೂಡ ತಿಳಿಸ್ಕೊಡ್ತೀವಿ. ಅಲ್ವಾ? ನಾವು ಹೋಟೆಲ್ಗೆ ಬಂದಾಯಿತು. ಇವಾಗ ಆರ್ಡ್ರ್ ಕೊಡಬೇಕು, ಏನೇನು ತೊಗೋಬೇಕು ಅಂತ ಬರ್ತಾರೆ. ನಾವು ಇವಾಗ ಏನೇನೈತೆ ಇದು? ರೋಟಿ ಇದೆಯಾ? ರುಮಾಲಿ 2 ರುಮಾಲಿ, 2 ರೈಸ್ ಏನೋ, 2 ರುಮಾಲಿ ರೊಟ್ಟಿ, ಆಮೇಲೆ 2 ಹಾಫ್ ರೈಸ್, 1 ಹಾಫ್ ಕಬಾಬು. ಆಮೇಲೆ ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ಲ ಇದು ಚಾಪ್ಸ್ ಥರ, ಚಿಕನ್ ಚಾಪ್ಸ್ ಥರ ಅದೊಂದು ಹೇಳ್ಕೊಡಿ. ಚಿಲ್ಲಿ ಬೇಡ ಕಣ, ಚಿಲ್ಲಿ ನೋಡು. ಚಿಲ್ಲಿ ಬಿಟ್ಟರೆ ಚಿಲ್ಲಿ ಬಿಟ್ಟರೆ ಬೇರೆ. 2 ರುಮಾಲಿ ರೋಟಿ, 2 ಹಾಫ್ ಕುಷ್ಕ, ಆಮೇಲೆ 1 ಹಾಫ್ ಕಬಾಬು. ಇನ್ನೇನು? ಆಮೇಲೆ ಇನ್ನೇನೈತೆ? ಗ್ರೇವಿ ಏನೈತೆ? ಕಾಲ್ ಸೂಪು, ಕೈಮಾ ಬುಜ್ಜಿ, ಮಟನ್ ಚಾಪ್ಸು, ಬ್ರೈನ್ ಫ್ರೈ, ಚಿಕನ್ ಏನೈತೆ? ಚಿಕನಲ್ಲಿ ಚಿಕನ್ ಕಬಾಬು, ಚಿಕನ್ ಮಸಾಲ, ಚಿಕನ್ ಮಸಾಲ 1 ಹಾಫ್ ಕೊಡಿ. ಚಿಕನ್ 1 ಹಾಫ್ ಚಿಕನ್ ಮಸಾಲ, ಚಿಕನ್ ಮಸಾಲ ಹಾಫು, 1 ವಾಟರ್ ಬಾಟ್ಲ್ ಅಂತ. ಎರಡು ರುಮಾಲಿ ರೋಟಿ, 2 ಹಾಫ್ ಕುಷ್ಕ, 1 ಹಾಫ್ ಕಬಾಬು, 1 ಹಾಫ್ ಚಿಕನ್ ಮಸಾಲ. ಇಷ್ಟು ತಗೊಂಡಿದ್ದೀವಿ ನಾವು. ಹೇಳಿದ್ದೀವಿ. ವಾಟರ್ ಬಾಟ್ಲು ರೆಗ್ಯುಲರ್ ಬಂದಾಗಲೂ ಇದನ್ನೇ ತಗೋತಾ ಇದ್ವಿ. ಚಿಕನಲ್ಲಿ ಸ್ವಲ್ಪ ಚೇಂಜಸ್ ಇತ್ತು. ಇವಾಗ ಚಿಕನ್ ಮಸಾಲ ತಗೊಂಡಿದ್ದೀವಿ. ಲಾಸ್ಟ್ ಟೈಮು ಚಿಕನ್ನು ನೋಡಿ ಸೇರ್ಮೇಲೆ ಇಲ್ಲಿ ಚಿಲ್ಲಿ ತಗೊಂಡಿದ್ದೀವಿ. ಹಾಕೋಬೋದು, ಇಲ್ಲೇ ಇಟ್ಟಿರ್ತಾರೆ. ಸರ್ ಓಪನ್ ಮಾಡಿದ್ದೀವಿ. ಹಾಕೋದು. ನಿಮಗೆ ಸೇರ್ವಾ ಇಲ್ಲೂ ಇರುತ್ತೆ. 3 ಥರ ಇರುತ್ತೆ. ಬೇಳೆ ಸಾಂಬಾರು ಮತ್ತು ಸೇರ್ವಾದಲ್ಲಿ 2 ಥರ ಇದೆ. ಜೊತೆಗೆ 2 ಬೌಲ್ ಮೊಸರು ಬಜ್ಜಿ, 2 ಬೌಲ್ ಸಾಂಬಾರು ಕೊಟ್ಟಿದ್ದಾರೆ ನನಗೆ. ಇಲ್ಲಿ 3 ಬೌಲ್ ಇರುತ್ತೆ. ಅದ್ರ ತಗೊಂಡು ಹೋಗೋದು. ನಿಮಗೇನೇನು ಸಿಗುತ್ತೆ ಅಂತ ಎಲ್ಲ ಇಲ್ಲಿ ಪ್ರೈಸು. ಚಿಕನ್ ಬಿರಿಯಾನಿ 120, ಎಗ್ ಫ್ರೈ, ಚಿಕನ್ ಫ್ರೈಡ್ ರೈಸ್ 120, ಎಗ್ ಫ್ರೈಡ್ ರೈಸ್ 100, ಬಿರಿಯಾನಿ MR 80. MR ಅಂದರೆ ಬಿರಿಯಾನಿ, MR ಅಂದರೆ ಪರೋಟ. ಅದೇ ಬಿರಿಯಾನಿನೇ. MR ಅಂದ್ರೇನು? ಅದೇ MR ಅಂದ್ರೆ ಬಿರಿಯಾನಿ, ಕುಸ್ಕ. ಇಲ್ಲ ಕಣ, ಬಿರಿಯಾನಿ ಪರೋಟ ಅಂತಾರಲ್ಲ MRಗೆ. ಇಲ್ಲ, ನನ್ನ ಪ್ರಕಾರ MR ಅಂತ ಅನ್ನೋದು ಕುಸ್ಕ ಅನ್ನೋದು. ಚಿಕನ್ ಮಸಾಲ 80 ಹಾಫು, ಚಿಕನ್ ಲಾಲಿಪಾಪ್ 100 ಹಾಫು, ಕಬಾಬ್ 80, 160, ರೋಟಿ ಎಲ್ಲ ಇಲ್ಲೇ ಇದೆ. ಎಲ್ಲ ಪ್ರೈಸ್ ಇರುತ್ತೆ. ನಾವಿವಾಗ ವೆಯ್ಟಿಂಗು ಚಿಕನ್ ಇದರಲ್ಲಿ ಪೀಸ್ಗಳು ಬರೋಲ್ಲ ಆ ಥರ ಇಲ್ವಾ? ಏನು ಮಾಡೋದಾ? ಇನ್ನೊಂದು ತಗೊಬಿಡ. ಇನ್ನೊಂದು ಕೊಟ್ಬಿಡಿ ಬೈ. ಚಿಕನ್ ಮಸಾಲ
ಲೆಗ್ ಪೀಸ್ ನೋಡಿ ಬಂದು ಚಿಕನ್ ಮಸಾಲ ಲೆಗ್ ಪೀಸು ನಾವು ಪೀಸ್ ಅಂದ್ಕೊಂಡ್ವಿ ಪೀಸು ಇನ್ನೊಂದು ತಗೋಣ ಇಬ್ರಿಗೂ ಎರಡು ತಗೋತಾ ಇದ್ದೀವಿ. ಚೆನ್ನಾಗೈತೆ ಚಿಕನ್. ಇನ್ನೊಂದು ತಗೊಂಡ್ರೆ ಇಬ್ರಿಗೂ ಒಂದೊಂದು ಆಯ್ತದೆ. ಇಲ್ಲಾಂದರೆ ಇಬ್ಬರೇ ಕಿತ್ತಾಡ್ಬೇಕಾಯ್ತು ನಂಗೆ ಹೇಳ್ಬಿಟ್ಟು. ಹೌದು ಅದರಲ್ಲಿ ಲೆಗ್ ಪೀಸಲ್ಲಿ ಮೂಳೆ ತಿನ್ನೋದೇ ಚಂದ. ಮೂಳೆ ಕಡಿಯೋದು ಅದನ್ನು ಹೌದು. ಹೊರಗಡೆ ಇದು ಬಂತಲ್ಲ ತುಪ್ಪ ಇಷ್ಟ ನನಗೆ, ನಾನು ಅದಕ್ಕೆ ಮೊಸರು ತಿಂತ ಇದ್ದೀನಿ. ನಿಂಗೆ ಜೇನುತುಪ್ಪ ಇಷ್ಟ ಹ್ಞೂ ಅಲ್ವಾ? ನಿಂಗೆ ಜೇನುತುಪ್ಪ ಇಷ್ಟ. ನಿಮ್ಗೆ ತುಪ್ಪ ಇಷ್ಟ, ನಂಗೆ ಜೇನುತುಪ್ಪ ಇಷ್ಟ. ನಾವು ಒಳ್ಳೆ ಜಾಗದಲ್ಲಿ ಕೂತಿದ್ದೀವಿ. ಕಾರ್ನರ್ ಸೀಟ್ಸ್ ಇತ್ತು. ಕಾರ್ನರ್ ಸೀಟ್ ಇರಲಿ, ಬೆಳಕೈತೆ ಇಲ್ಲಿ, ಬೆಳಕೈತೆ. ವಿಡಿಯೋ ಚೆನ್ನಾಗಿ ವೆಂಟಿಲೇಷನ್ಗೆ ಬೆಳಕೈತೆ. ಆಯಿಲ್ ನೋಡು, ಹಾಂ ಆಯಿಲ್ ಹೆವಿ ಐತೆ. ಆಯಿಲ್ ಅದ ಕಣ, ಅದು ಜಿಡ್ಡು, ಅದು ಬರೋದು ಆಯಿಲ್ ಅಷ್ಟು ಬರಲ್ಲ. ನೋಡಿ ಲೆಗ್ ಪೀಸ್ ತಗೋತಿದ್ದೀನಿ. ಸಾಫ್ಟಾಗಿ ಬಂದಿದೆ. ಬಿಸಿ ಬಿಸಿ ಐತೆ. ರೋಟಿಗೆ ಗ್ರೇವಿ ತಾಳಲ್ಲ, ರೋಟಿಗೆ ಅಲ್ವಾ? ರೋಟಿಗೆ ಗ್ರೇವಿ ಚೆನ್ನಾಗಿದೆ. ಹಾಂ ರೋಟಿಗೆ ಗ್ರೇವಿ ಸೂಪರ್ ಕಾಂಬಿನೇಷನ್. ಹೌದು, ಸಾಫ್ಟಾಗಿ ಬೆಂದೈತೆ. ಅಂತಾನೆ ಮುಗೀತಾ? ಹೊಸ್ದಾಗೈತೆ. ರೋಟಿ ಬಂತು ನಮ್ಮದು. ರೋಟಿ ರುಮಾಲಿ ರೋಟಿ ನೋಡಿ ಎಷ್ಟಿದೆ. ಏನೋ ಇದು ಒಬ್ರಿಗೆ ಇದೊಂದು ಸಾಕು. ಮನೆಯವರು ಲೇಡೀಸ್ ಇದೊಂದು ತಿನ್ನಲ್ಲ ಅನ್ಸುತ್ತೆ ಅಲ್ವಾ? ಮನೆಯವರು ಇದೊಂದು ಲೇಡೀಸ್ ಒಂದು ತಿನ್ನಲ್ಲ. ಪಾಪಕ್ಕೆ ಶರ್ಟ್ ಆಯ್ತಿದೆ. ಹಾಂ ಎಷ್ಟದಾಯ್ತು ನೋಡು. ಒಬ್ಬರು ಒಂದು ತಿನ್ನಲ್ಲ ಲೇಡೀಸವ್ರು ಒಂದು ತಿಂದ್ರೆ ಸುಸ್ತಾಗ್ಬಿಡ್ತಾರಲ್ಲ, ಅವರೇ ತಿನ್ನೋದು. ರುಮಾಲಿ ರೋಟಿಗೆ ಚಿಕನ್ ಮಸಾಲ ತಗೊಂಡಿದ್ದೀವಿ. ಶೇರ್ವಾನಿ ಇದೆ, ಇದು ಇದೆ ಯಾವ್ದು ಬೇಕಾದ್ರೆ ಎತ್ಕೊಬೋದು. ಅದು ಬೇಡ ಅಂದರೆ ಇಲ್ಲಿದೆ. ಮೂರು ಹಾಕೋದು. ಚಿಕನ್ ಮಸಾಲೆ ಚೆನ್ನಾಗಿದೆ. ನೋಡಿ ಹೆಂಗಿದೆ, ಚೆನ್ನಾಗಿದೆ. ಲೇಯರ್ ನೋಡಿ ಹೆಂಗಿದೆ, ತೆಳ್ಳಗಿದೆ ಅಲ್ಲ? ತೆಳ್ಳಗೈತೆ ನೋಡು. ಸಾಫ್ಟ್ ಆಗೈತೆ. ಬಾಣಲಿಲಿ ಬೇಯಿಸಿದಲ್ಲ ಇದು. ತಿಂತಾ ಇದ್ದೀನಿ. ಈ ಕಡೆ ಬಂದಾಗ ಇದೊಂದ್ಸಲ ಟೇಸ್ಟ್ ಮಾಡಿ, ನಿಜವಾಗ್ಲೂ ಇಷ್ಟಪಡ್ತೀನಿ. ನಮ್ಮನೆಗೂ ಇಲ್ಲಿಗೂ ಒಂದು ಎಷ್ಟು ಕಿಲೋಮೀಟ್ರ? ಒಂದು 5-6 ಆಯ್ತಾ? 6 ಕಿಲೋಮೀಟ್ರು. 6 ಕಿಲೋಮೀಟ್ರಿಂದ ಬಂದಿದ್ದೀವಿ ಇಲ್ಲಿಗೆ. ಈ ಕಡೆ ವಿಡಿಯೋ ಬಂದರೆ ಮಿಕ್ಸೇ ಮಾಡ್ತಿರಲ್ಲ. ನಾನ್ ವೆಜ್ ಊಟ ಇಲ್ಲೇ ಚೆನ್ನಾಗಿರಲಿ, ಹೋಗ್ತೀವಿ ದೂರನೇ. ಲಾಸ್ಟ್ ಟೈಮ್ ನಂಜನಗೂಡು ಕೂಡ ಹೋಗಿದ್ವಿ. 20 ಬಂದೂರು ಹೋಗ್ಬೇಕಣ್ಣ ನೆಕ್ಸ್ಟು. ಹಾಂ, ಬನ್ನೂರು ಮಟನ್ ಬಿರಿಯಾನಿ. ಬನ್ನೂರಲ್ಲೂ ಚೆನ್ನಾಗಿದೆ ಅಂತ ಹೇಳಿದ್ರು, ಅಲ್ಲೂ ಹೋಗಬೇಕು. ನೆಕ್ಸ್ಟ್ ವೀಕು ಹೋಗ್ತೀವಿ. ಇನ್ನೂ ಪ್ಲ್ಯಾನ್ ಇದೆ, ಬೈಕ್ ರೈಡ್ ಹೋಗ್ಬೇಕು. ಕಬಾಬ್ ಬಂತು, ಕಡ್ಡಿಗೆ ಬಿಚ್ಕೊಟ್ಟವ್ರೆ. ಈರುಳ್ಳಿ ಕಬಾಬು 5 ಕಬಾಬ್ ಪೀಸು 5 ಪೀಸ್ ಕೊಟ್ಟವ್ರೆ. ಒಂದು ಹಾಫ್ಗೆ ಬರಲ್ಲ ಅಲ್ವಾ? ಪರವಾಗಿಲ್ಲ, 5 ಪೀಸು ಒಂದು ದಪ್ಪ ಹೋಗ್ತೈತೆ. ಗ್ರೇವಿ ಅಂತೂ ಮಸ್ತಾಗೈತೆ. ಚಿಕನ್ ಮಸಾಲ ಸ್ಪೈಸಿಯಾಗಿ ಚೆನ್ನಾಗಿದ್ದಾವೆ. ಟೇಸ್ಟ್ ಆಗೈತೆ. ಲೆಗ್ ಪೀಸ್ ಹಾಂ, ಲೆಗ್ ಪೀಸ್ ಅಷ್ಟೇ. 80 ರೂಪಾಯಿನ. ಈರುಳ್ಳಿ
नहीं दे दो 2 रोटी आप पैसे चलो गिरे ना उसके भी दाना पैसे ಇವನು ಡಯಟ್ ಅಂದ್ಬಿಟ್ಟು ದಿನ ತಿಂತಾನೀಗ. ಡಯಟ್ ಅಂತ ಹೇಳಿರೋದು ಡಯಟ್ ನಿಲ್ಸ್ಬಿಡ್ತೀನಿ, ಡಯಟ್ ಮಾಡ್ತೀನಿ ಅಂತೆಲ್ಲ ಅವನು ಅದನ್ನ. ಡಯಟ್ ಮಾಡೋ ಅಂದ್ಕೊಂಡೆ ಫುಡ್ ಬ್ಲಾಗ್ ಮಾಡೋದ್ರಿಂದ ನಮಗೆ ಆಗ್ತಾನೆ ಇಲ್ಲ. ಒಳ್ಳೊಳ್ಳೆ ವಿಡಿಯೋ ಬರಬೇಕು ಮನೇಲಿ ಮಾಡಿ ಡಯಟು ದಿನ ಫುಟ್ಬಾಲ್ ಇಲ್ಲ, ಮನೇಲಿ ಲಿಮಿಟ್ ಇರುತ್ತೆ ಊಟ. ಮನೇಲಿ ಲಿಮಿಟಾ? ಮನೇಲಿ ಎಷ್ಟು ಬೇಕು ಅಷ್ಟೇ limit. ಫೋಟೋ ಟೆನ್ಷನ್ ಬೇರೆ ಫೋನಲ್ಲಿ ಕ್ಯಾಮ್ರಾ ತಗೊಬಿಟ್ರೆ ಎಲ್ಲ ಸುಳ್ಳು. ಒಂದು ಇಷ್ಟು ಅಷ್ಟೇ ಸಾಕಾಗುತ್ತೆ. ಬರೀ ಸುಳ್ಳು ಹೇಳ್ತಾನೆ ವಿಡಿಯೋದಲ್ಲಿ, ಡಯಟ್ ಅಂದ್ಕೊಂಡು ಸಾಫ್ಟ್ ಆಗಿ. ಇಲ್ಲ, ಡಯಟ್ ಅಂದ್ರೆ ಹೊರಗಡೆ ತಿಂತೀನಿ, ಮನೇಲಿ ಕಮ್ಮಿ. ಮನೇಲಿ ಕಮ್ಮಿ. ಒಂದು ಸಿಂಗಲ್ ರೋಟಿ ಬುಕ್ಸ್ ಆಯಿತು ಇಬ್ರು. ಖುಷ್ಕ ವೇಟ್ ಮಾಡ್ತಾ ಇದೀವಿ ಈಗ. ಒಂದು ಲೆಗ್ ಪೀಸ್ ತಿಂತವನೆ, ನಂದು ತಿಂದು ಖಾಲಿ ಮಾಡಿದ್ದೀನಿ. ಸೈಡ್ಗೆ ಹಾಕ್ಬಿಟ್ಟು ಮೂಳೆನ ಕಬಾಬ್ ನೋಡಿ, ಪ್ಲೀಸ್ ಕಬಾಬ್ ಟ್ರೈ ಮಾಡೋಣ. ಕಬಾಬು, ಈರುಳ್ಳಿ, ಬೇಳೆ ಸಾರು ಚಿಕನ್ ಸಾರು ಇದು 2 ಹಾಫ್ ಕುಸ್ಕ ಕೊಡಿ, ಮತ್ತೆ ಒಂದು ಕುಸ್ಕ ಪಾರ್ಸಲ್. ಸರ್ ಮಾಡಿಸ್ಕೊಡ್ತೀನಿ. ಹಾಂ, ಖುಷ್ಕ ಬಂದಿದೆ, ಖುಷ್ಕ ಬಂದಿದೆ. ಸ್ವಲ್ಪ ಹಾಕೊಂಡು ಎಲ್ಲ ಹಾಕೋಣ, ಜಾಗ ಇಲ್ಲ. ತಗೊಳ್ಳಿ ಬೇಕಾರೆ ನೀವು ಹಾಕೋಣ ಬೇಡ, ತಗೋಬೇಕು. ಸೇರು ಹಾಕೊಂಡು ರೈಸ್ ಅಷ್ಟು ನೋಡಿ ಹಂಗಿದೆ. ಹಾಂ, ಬಾಸ್ಮತಿ ರೈಸು, ಸಣ್ಣ ಅಕ್ಕಿ, ಬಿರಿಯಾನಿ ಕುಸ್ಕ ಕಬಾಬ್ ಕಾಂಬಿನೇಷನ್ ಸೂಪರ್ ಆಯಿತು. ರುಮಾಲಿ ರೊಟ್ಟಿ ಮಸಾಲ ಚೆನ್ನಾಗಿತ್ತು. ಬಿರಿಯಾನಿ ಕುಸ್ಕ ಕಬಾಬ್ ಸಕ್ಕತ್ತಾಗಿತ್ತು. ಅದೇ ಪಾರ್ಸಲ್ ಒಂದು काली मिर्ची बन के खाना कहाँ फेंका वो घर में पड़ा उड़ा के ಟೋಟಲ್ ಬಿಲ್ ಬಂದು 430 ರೂಪಾಯಿ ಆಗಿದೆ ಇಷ್ಟಕ್ಕೆ. ಫುಲ್ ಆಯಿತು. ಊಟ ಅಂತ ಹೆವಿ ಆಯಿತು. ಅಂದರೆ ಅಕ್ಕಿ ಶುದ್ಧ ಐತೆ, ಒಂದು ಪೀಸು ಒಳ್ಳೆ ಬಾಸ್ಮತಿ ಅಕ್ಕಿ ಶುದ್ಧ ಐತೆ. ಜಸ್ಟ್ ನೋಡಿದ್ವಲ್ಲ, ಎಲ್ಲ ತಿಂದ್ವಿ. 410 ರೂಪಾಯಿ ಬಿಲ್ ಆಯಿತು. 430 ಅಲ್ವಾ? ಹಾಂ, 430. 430 ರೂಪಾಯಿ ಬಿಲ್ ಆಯಿತು. ಊಟ ಮಾತ್ರ ಮಸ್ತಾಗಿದೆ, ರುಚಿ. ಕಬಾಬ್ ಆಗಲಿ, ಚಿಕನ್ ಮಸಾಲ, ಲೆಗ್ ಪೀಸ್ ಆಗಲಿ, ರೋಟಿ, ಕುಷ್ಕ ಸೂಪರ್ ಆಗಿತ್ತು. ನೀವು ಒಂದ್ಸಲ ಈ ಹೋಟೆಲ್ ಕಡೆ ಬಂದರೆ ಟ್ರೈ ಮಾಡಿ. ರಾಜ್ಕುಮಾರ್ ರೋಡಲ್ಲಿ ಇರುತ್ತೆ ಇದು, ಮೈಸೂರು ರಾಜ್ಕುಮಾರ್ ರೋಡು. ಊಟ ಮಾಡುವಾಗ ಬೇವ್ತಾ ಬಿಟ್ವಿ, ಇನ್ನೂ ಸ್ಪ್ರೆಡ್ ಆಗಿಬಿಟ್ಟಿದ್ದೀವಿ. ಅಕ್ಕೆ ಒಳಗೆ ಫ್ಯಾನ್ ಇಲ್ಲ. ಫ್ಯಾನ್ ಐತೆ, ನಾವು ಕೂತಿರೋ ಕಡೆ ಫ್ಯಾನ್ ಇಲ್ಲ. ಫ್ಯಾನ್ ಇರಲಿಲ್ಲ, ಸ್ವಲ್ಪ ಎಲ್ಲ ಏನೋ ಅಂಗಡಿ ರೆಡಿ ಮಾಡ್ತಾ ಇದ್ದಾರೆ, ಅದರಿಂದ ಸ್ವಲ್ಪ ಫ್ಯಾನ್ ಆ ಕಡೆ ಈ ಕಡೆ ಎಲ್ಲ ಇದು ಮಾಡ್ಬಿಟ್ಟಿದ್ದಾರೆ. ಆ ಕಡೆ ಹಾಕ್ತಾರ ಅಂದರೆ ಆ ಕಡೆ ಈ ಕಡೆ ಅಂತೆಲ್ಲ ಏನೋ ರೆಡಿ ಮಾಡ್ತಾ ಇದ್ದಾರೆ, ಇಲ್ಲ ಆ ಕಡೆ ಫಿಟ್ಟಿಂಗ್ ಇಲ್ಲ ಫ್ಯಾನು. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಬಾಯ್. ನೆಕ್ಸ್ಟ್ ಕೂಡ ಬನ್ನೂರಿಗೆ ಹೋಗ್ಬೇಕು ಅಂತಿದ್ದೀವಿ, ಅಲ್ಲೂ ಕೂಡ ಟೇಸ್ಟ್ ಮಾಡಿ ಹೇಳ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.